ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವ್ಲಾಗ್ ಬಂದು ನಮ್ಮದು ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ. ಅಂದರೆ ನಮ್ಮೂರಲ್ಲಿ ಹಬ್ಬ ಇತ್ತು, ಸೊ ಆ ದಿನದೆಲ್ಲ ಶೂಟ್ ಮಾಡ್ಕೊಂಡಿರೋದು. ನಾನು ನನ್ನ ಫ್ರೆಂಡೇ ಒಟ್ಟಿಗೆ ಹೊರಟಿದ್ವಿ. ಆಲ್ಮೋಸ್ಟ್ ಎಲ್ಲ ರಾ ಕ್ಲಿಪ್ಪಿಂಗ್ಸೇ ಇನ್ಕ್ಲೂಡ್ ಮಾಡ್ತೀನಿ, ನಾವೇನೇನು ತರಲೆ ಕೆಲಸ ಮಾಡಿದ್ದೀವಿ ಅಂತ. ಮತ್ತೆ ಯಾವಾಗಿಂದ ಯೂಟ್ಯೂಬ್ ಸ್ಟಾರ್ಟ್? ಕಂಗ್ರ್ಯಾಚುಲೇಷನ್, ವೇಟಿಂಗ್. ಶೇರ್ ಮಾಡಿ, ಅಲ್ಲಿರೋ ನೋಡ್ಲಿ ಬಿಡಿ ವ್ಯೂಸ್. ನಿಮ್ಗೆ ಯೂಟ್ಯೂಬ್ ವ್ಲಾಗ್ ನೇಮ್ ಏನು ಅಂತ ಇಡಬೇಕು ಅಂದ್ಕೊಂಡಿದ್ದೀರಾ? ನನ್ನ ಫ್ರೆಂಡ್ ಎಲ್ಲ ತುಂಬ ತರಲೆ ಕೆಲಸ ಮಾಡ್ತಾಯಿಲ್ಲ ಅದು ಇದು ಅಂತ ಕೇಳಿ, ಸೊ ಅಲ್ಲಿಂದ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ಸೊ ನಮ್ಮೂರಲ್ಲೇ ಇರಿಸಾವೆ ಅಂತ, ಅಲ್ಲಿ ಒಂದು ಅಂಗಡಿಗೆ ಹೋದ್ವಿ. ಬಟ್ ಅಲ್ಲಿ ನಮಗೆ ಕಲೆಕ್ಷನ್ಸ್ ಏನೂ ಇಷ್ಟ ಆಗಲಿಲ್ಲ, ಸೈಜ್ ಇಶ್ಯೂಸ್ ಎಲ್ಲ ಇತ್ತು. ಸೊ ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬೇರೆ ಅಂಗಡಿ ಹುಡ್ಕೊಂಡು ಹೋದ್ವಿ. ಹೇಳ್ತಾರದು ನೋಡಿ. ಬೆಂಗಳೂರಿಗಿಂತ ಜಾಸ್ತಿ ಹೇಳ್ತವ್ರೆ. ನಂದು ಶಾಪಿಂಗ್ ಮುಗಿಸಿ ನಮ್ಮ ಅಜ್ಜಿಗೆ ಒಂದು ಸಿಂಪಲ್ ಸ್ಯಾರಿ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಯಾಕಂದರೆ ಅವರು ಹೆವಿ ಸ್ಯಾರೀಸ್ ಎಲ್ಲ ಹಾಕಲ್ಲ, ಸೊ ಸಿಂಪಲ್ಲಾಗಿರೋದು ಹಾಕೊತಾರೆ. ಇದರಲ್ಲೇ ಒಂದೆರಡು ನೋಡಿ ಒಂದು ಫೈನಲ್ ಮಾಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ಬೆಂಗಳೂರಿಗಿಂತ ಡಬಲ್ ಪ್ರೈಸ್ ಹೇಳ್ತಾಯಿದ್ರು. ಸೊ ಸ್ವಲ್ಪ ಅಂಕಲ್ ಹತ್ರ ಹಂಗೆ ವಾದ ಎಲ್ಲ ಮಾಡಿ ಒಂದು ಫೈನಲ್ ಪ್ರೈಸ್ ಮಾಡಿಸಿದ್ವಿ. ಸಾಕು ಸಾಕು. ನೋಡು, ನೀನ್ ಬಾರ್ಗೇನಿಂಗ್ ಸ್ಕಿಲ್ಸ್ ಯೂಸ್ ಮಾಡು. ಇಲ್ಲ, ಅವ್ಳು ಬಾರ್ಗೇನಿಂಗ್ ಸ್ಕಿಲ್ಸ್ ನೋಡ್ಕೊಬೇಕಲ್ಲ, ಬೇರೆಯವರೆಲ್ಲಾನು ಕೇಳ್ಕೊಬೇಕು. ಕಟ್ಟಿವಲ್ಲ ಬರುತ್ತೆ ಅಂಕಲ್ ಮಾಡಿ. ಶಾರ್ಟ್ ಕುರ್ತಿಗೆಲ್ಲ ಅಷ್ಟೇ. ನೀನ್ ಕೊಡೆ, ಎಷ್ಟಾಗುತ್ತೆ? ಇಲ್ಲ 1250 ಅಷ್ಟೇ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಹೋಗೋಷ್ಟರಲ್ಲಿ ಸಂಜೆನೇ ಆಗಿತ್ತು. ನಾವು ಆ್ಯಕ್ಚುಲಿ ಲೇಟಾಗೇ ಬಿಟ್ವಿ, ಮಧ್ಯಾಹ್ನ ಬಿಟ್ಟು. ಆಲ್ಮೋಸ್ಟ್ ನಾವು ಊರಿಗೆ ತಲುಪೋಷ್ಟರಲ್ಲೇ 6:30. ಅಂಕಲ್ ಇವಾಗ ಬಾಯಿ ಮುಚ್ಚಿಟ್ಟು ಹೆವಿ ಡ್ರೈವರ್. ಗೈಸ್, ಫೈನಲಿ ನಮ್ಮೂರಿಗೆ ಎಂಟ್ರಿ ಕೊಡ್ತಿದೀವಿ. ಎಂಥ ತರಲೆ ಅಂದರೆ ಇವಳು, ನಾನೇ ತರಲೆ ಅಂದರೆ ನನಗಿಂತ ತರಲೆ. ಎಲ್ಲ ಕಡೆ ನಾನು ಏನು ಸುಮ್ಮನೆ ಇರೇ, ಬೇಡ ತೆಗಿಬೇಡ ವ್ಲಾಗ್ಸು ಅಂತಂದರೆ ನೀನು ಆನ್ ಮಾಡು ಫಸ್ಟು ಅಂತ ಎಲ್ಲ ಕಡೆ ಈ ವ್ಲಾಗ್ ಎಲ್ಲ ಫುಲ್ ಅವಳೇ ಕ್ಯಾಪ್ಚರ್ ಮಾಡ್ತಾ ಇದ್ದಿದ್ದು. ಸೊ ಹಬ್ಬಕ್ಕೆ ಪೂರ ಲೈಟಿಂಗ್ಸ್ ಎಲ್ಲ ಹಾಕಿ, ಸಾಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ರು ಎಲ್ಲ ಊರಲ್ಲಿ ಆಲ್ರೆಡಿ. ನಾವೇ ಲೇಟ್ ಆ್ಯಕ್ಚುಲಿ. ನಮ್ಮ ಅಜ್ಜಿಗೆ ನಾನು ತೊಗೊಂಡಿರೋದು ಸ್ಯಾರಿ ಕೊಟ್ಟೆ. ಏನೇ ಆದರೂ ಅವ್ರು ಸಣ್ಣದು ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ. ಸೊ ನಮ್ಮ ಅಜ್ಜಿ ನಾವು ಬರೋ ಅಷ್ಟರಲ್ಲಿ ನುಗ್ಗೆಕಾಯಿ ಸಾರು ಮಾಡಿದರು. ಸೊ ಅವತ್ತೇ ನೈಟು ಜಾಗರಣೆ ಅಂತ ಮಾಡ್ತಾರೆ. ಸೊ ಹೋಲ್ ನೈಟ್ ಅವತ್ತು ಎದ್ದಿರಬೇಕು. ಈ ಥರ ರಂಗ ಕುಣಿತ, ಈ ಡ್ರಾಮಾಸ್ದೆಲ್ಲ ಮಾಡ್ತಾರೆ. ಆವತ್ತು ಎಷ್ಟು ಮಕ್ಕಳಿದ್ರು ಅಂದರೆ ದೊಡ್ಡವ್ರಿಗೆ ಕುಣಿಯೋದಕ್ಕೆ ಅವಕಾಶನೇ ಇರಲಿಲ್ಲ. ಆ ರೇಂಜಿಗೆ
ಊರ ಮಕ್ಕಳು ಫುಲ್. ಇವಾಗ ಮುಂಚೆ ಆದರೆ ಬರೀ ಬಾಯ್ಸ್ ಎಲ್ಲ ರಂಗ ಕುಣಿತಾ ಇದ್ರು, ಇವಾಗ ಸಣ್ಣ ಸಣ್ಣ ಪುಟಾಣಿ ಚಿಕ್ಕ ಮಕ್ಕಳು 1 5th 6th ತನಕನೂ ಕುಣಿತಾರೆ. ನಮಗೂ ಕೂತು ಕೂತು ಬೋರ್ ಆಗಿಬಿಟ್ಟು ಅದು ಸಣ್ಣ ಮಕ್ಕಳು ಏನೋ ಆಟ ಆಡ್ತಾಯಿದ್ರು. ಜಸ್ಟ್ ಸುಮ್ಮನೆ ಹೋಗಿದ್ದಕ್ಕೆ ಬನ್ನಿ ಬನ್ನಿ ನೀವು ಎಲ್ಲರೂ ಆಟ ಆಡೋಣ ಅಂತ ಅಂದರು. ಸೊ ಅಲ್ಲಿ ನಾವು ಅವ್ರ ಜೊತೆ ಸಣ್ಣ ಮಕ್ಳು ಥರ ಆಟ ಆಡಿದ್ದೀವಿ. ಅಲ್ಲಿರೋರೆಲ್ಲ ಬಾಯ್ಸು, ಅಲ್ಲಿರೋರೆಲ್ಲ ದೊಡ್ಡವರೆಲ್ಲ ಅದೇನಂತ ಅಂದ್ಕೊಂಡ್ರು. ಆದರೆ ನಾವಂತೂ ಸಿಕ್ಕಿದೆ ಚಾನ್ಸ್ ಅಂತ ಮಕ್ಳ ಜೊತೆ ಚೆಂದಾಗಿ ಆಟ ಆಡಿದ್ವಿ ಸ್ವಲ್ಪ ಹೊತ್ತು. ಜಾಗರಣೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗೋಗಿತ್ತು. ಅದೆಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ದೇವಸ್ಥಾನಕ್ಕೆ. ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ನಮ್ಮ ಅಜ್ಜಿನೆಲ್ಲ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸಿ, ಅಲ್ಲಿ ದೇವ್ರು ಕೂಡ ಆಚೆ ಕಡೆ ಕರ್ಕೊಂಡು ಹೋಗಿದ್ರು. ನೆಕ್ಸ್ಟ್ ಮೇನ್ ಪಾರ್ಟ್ ಜಾತ್ರೆದು ಬಂದು ಶಾಪಿಂಗ್. ಮೇನ್ ಕಡಲೆಪುರಿ ಸ್ವೀಟ್ಸೇ ಅಲ್ವಾ. ಸೊ ನಮ್ಮ ಮನೆಯವ್ರಿಗಂತೂ ಎಲ್ಲರಿಗೂ ಫೇವ್ರೇಟು. ಬ್ಯಾಂಗ್ಳೂರಿಗೆ ತೊಗೊಬರ್ಬೇಕಾಗಿತ್ತು. ಜಿಲೇಬಿ ನನ್ನ ಫೇವ್ರೇಟ್ ಜಾತ್ರೆಯಲ್ಲಿ. ಅದು ಬಿಸಿ ಬಿಸಿ ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ. ಬಟ್ ಯಾವತ್ತೂ ನಾನು ಮೈಸೂರು ಪಾಕೆಲ್ಲ ಟೇಸ್ಟೇ ಮಾಡಿಲ್ಲ. ನಂಗೆ ಮೈಸೂರು ಪಾಕ್ ಇಷ್ಟ ಆಗಲ್ಲ. ಅದೆಲ್ಲ ಮುಗಿಸ್ಕೊಂಡು ಊಟ ಕೂಡ ಅರೇಂಜ್ ಮಾಡಿದರು ಅಲ್ಲಿ. ಊಟ ಎಲ್ಲ ಮುಗಿಸಿ ಅಲ್ಲೂ ಕೂಡ ಅಷ್ಟೇ ಆ ಬೂಂದಿ ಜೊತೆ ಆ ಪಾಯಸ ಕೊಡೋದು ನನ್ನ ಫೇವ್ರೇಟ್ ಅದು. ಸೊ ನಮ್ಮ ಅಜ್ಜಿನ ಮತ್ತೆ ಮನೆಗೆ ಡ್ರಾಪ್ ಮಾಡಿ ನಮ್ಮ ಆಂಟಿನ ಇನ್ನೊಂದು ರೌಂಡ್ ಕರ್ಕೊಬರ್ಬೇಕಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಯಾವ ಥರ ಬಿಸಿಲು ಅಂತ ಅಂದರೆ ಶಕೆನೇ ತಡಿಯೋಕ್ಕಾಗಲ್ಲ. ಬ್ಯಾಂಗ್ಳೂರಿಗಿಂತ ಜಾಸ್ತಿ ಇತ್ತು. ಸೊ ನಾನು ನಮ್ಮ ಆಂಟಿ ಮಗಳು ಎಲ್ಲರೂ ದೇವ್ರ ದರ್ಶನ ಮಾಡಿಸಿ ಮತ್ತೆ ಅಲ್ಲೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಮೇನ್ ಪಾರ್ಟ್ ಬಂದು ಹಲಸಿನಕಾಯಿ ಸಾರು. ಮೇನ್ ಹಲಸಿನಕಾಯಿ ಸಾರನ್ನೇ ಈ ಹಬ್ಬಕ್ಕೆ ಮಾಡೋದು. ಜಾಗರಣೆ ಆಗಿ ಮಾರನೇ ದಿನಕ್ಕೆ ಮಡೆಯನ್ನ ಅಂತೆಲ್ಲ ಮಾಡ್ತಾರೆ. ಮಡೆ ಎಲ್ಲ ಮಾಡಿ ನೈಟು ಎಲ್ಲರೂ ದೇವಸ್ಥಾನ ತನಕ ಬರಿಗಾಲಲ್ಲಿ ಹೊತ್ಕೊಂಡು ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಈ ಥರ ಪಟಾಕಿದ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಪಟಾಕಿ ಅರೇಂಜ್ಮೆಂಟ್ಸ್ ಅದೆಲ್ಲ ನೋಡೋದಕ್ಕೆ ಒಂಥರ ಖುಷಿ. ಊರವರೆಲ್ಲ ಸೇರಿ ಒಂದು ಗ್ರ್ಯಾಂಡ್ ಹಬ್ಬ ಮಾಡೋದು ಅಂದರೆ ಇದೆ. ಆಲ್ಮೋಸ್ಟ್ ಈ ಹಬ್ಬ ಬಂದು 15 days ಇಂದ ನಡೆಯುತ್ತೆ. ಮೇನ್ 2 days ನಡೆಯುತ್ತೆ, ವೆನಸ್ಡೇ ಥರ್ಸ್ಡೇ. ಸೊ ಮಡೆ ಎಲ್ಲ ಏನೇನು ಮಾಡಿರ್ತಾರೆ ಅದನ್ನ ಎಲ್ಲನೂ ಹೊತ್ಕೊಂಡು ದೇವಸ್ಥಾನವರೆಗೂ ಬರಿಗಾಲಲ್ಲಿ ನಡೀತಾರೆ. ಇಲ್ಲಿರೋ ಕತೆ ಏನಂತ ಅಂದರೆ ಈ ಊರು ಮಡೆ ಹೋಗೋವರೆಗೂ ಅಲ್ಲಿ ಯಾವುದೇ ರೀತಿ ಯಾವ ಊರವ್ರದ್ದು ಪೂಜೆ ಮಾಡಲ್ಲ. ಫಸ್ಟ್ ನಮ್ಮೂರದ್ದು ಪೂಜೆ ಮಾಡ್ತಾರೆ ಎಲ್ಲ, ಅದಾದಮೇಲೆ ಬೇರೆ ಊರದ್ದು ಮಾಡಿಸ್ತಾರೆ. ಇದೆಲ್ಲ ಮುಗಿಸ್ಕೊಂಡು ನಾವು ಜಾತ್ರೆಗೆ ಅಷ್ಟು ಕತ್ಲೆಯಲ್ಲಿ ಆಲ್ಮೋಸ್ಟ್ ಒಂದು 12 o'clock ಜಾತ್ರೆಗೆ ಹೋದ್ವಿ. ಅಲ್ಲೆಲ್ಲ ಫುಲ್ ಮೆರವಣಿಗೆ ನಡೀತಾ ಇತ್ತು. ನಮ್ಮೂರು ಮಡೆ ಬರೋವರೆಗೂ ಟೈಮ್ ಪಾಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ತಿಂದ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ಅದೆಲ್ಲ ಆಗಿದ ತಕ್ಷಣ ನಮ್ಮೂರವ್ರದ್ದು ಮಳೆ ಬಂತು. ಸೊ ಇವರು ಎಲ್ಲರೂ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಆದಮೇಲೆ ಅವ್ರು ಊಟ ಮಾಡೋಕ್ಕಾಗೋದು. ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ. ಅದೆಲ್ಲ ಮಾಡಿಸಿನೇ ಅವ್ರು ಊಟ ಮಾಡಬೇಕಾಗುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಾಳ್ಗಂಜಿ ಊರೊಳಗೆ ದೇವ್ರುಗಳು ಎಲ್ಲನೂ ಮೆರೆಯುತ್ತಾರೆ. ಬೆಳಗ್ಗೆ ತನಕ ಈ ಮೆರವಣಿಗೆ ನಡೆಯುತ್ತೆ. ಬಟ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಯಾವ ಥರ ತಳ್ಳಾಡ್ತಾರೆ ಅಂತಂದರೆ ದೇವ್ರು ನೋಡೋಕ್ಕೆ ಆಗಲ್ಲ, ಆ ರೇಂಜ್ಗೆ ತಳ್ಳಾಡ್ತಾರೆ. ಇದು ನನ್ನ ಫೇವ್ರೆಟ್ ಪಾರ್ಟ್ ಆ್ಯಕ್ಚುಲಿ. ಇದಕ್ಕೆ ನಾನು ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾ ಇರ್ತೀನಿ. ನನಗಂತೂ ಈ ಥರ ದೇವ್ರ ಮೆರವಣಿಗೆ, ದೇವರೆಲ್ಲ ಆ ಥರ ಉತ್ಸವ ನಡೆಯೋದು ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆವರೆಗೂ ಅಲ್ಲೇ ಇದ್ದು ಆಲ್ಮೋಸ್ಟ್ ನಾವು ಮನೆಗೆ ಬರೋ ಅಷ್ಟರಲ್ಲೇ ಅದನ್ನೆಲ್ಲ ಮುಗಿಸ್ಕೊಂಡು 6 o'clock ಆಗಿಬಿಟ್ಟಿತ್ತೇನೋ. ಬೆಳಗ್ಗೆವರೆಗೂ ಪೂರ ಎಲ್ಲ ಥರ ಉತ್ಸವನೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿರ್ಗಾ ಮತ್ತೆ ದೇವ್ರನ್ನ ದರ್ಶನ ಮಾಡಿಕೊಂಡು ಫೈನಲಿ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಮ್ಮಪ್ಪ ಅವ್ರ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಅಜ್ಜಿ ಮನೆ. ಅಲ್ಲಿ ನೋಡಿ ನಂದು ನಮ್ಮಕ್ಕೊಂದು ಎಷ್ಟು ಹಳೇ ಫೋಟೋ
ನಮ್ಮ ತಾತ ಇರಬೇಕಾದ್ರೆ ಆ ಫೋಟೋನ ನಂಗೆ ತಗೋಬರೋಕ್ಕೆ ಬಿಡ್ತಾ ಇರಲಿಲ್ಲ. ನಾನು ತೊಗೊಂಡೋಗ್ತೀನಿ ಬ್ಯಾಂಗ್ಳೂರಿಗೆ ಅಂದರೆ ಜಗಳ ಮಾಡೋರು. ಅದ್ರ ನೆಕ್ಸ್ಟು ಮುಖಿಕೆರೆ ಅಂತ ನಮ್ಮ ಅಜ್ಜಿ ಮನೆ ದೇವರು, ಅಮ್ಮನ ಮನೆ ದೇವರು. ಸೊ ಅದು ಕೂಡ ಜಾತ್ರೆ ಇತ್ತು. ಅಲ್ಲ ಇಷ್ಟಾಗ್ಲೇ ಐತಲ್ಲ ದೇವ್ರಿಗೆ. ಅಲ್ಲೇ ರಥ ಎಲ್ಲ ನೋಡಿಕೊಂಡು ಇಲ್ಲಿ ನೋಡಿದ್ರೆ ಈ ಮಕ್ಳಿಗೆ ಭಯನೇ ಇಲ್ಲ, ಯಾವ ಥರ ಆಟ ಆಡ್ತಾ ಇದ್ದಾರೆ ನೋಡಿ. ಅಂದರೂ ಆ ಸಣ್ಣ ಮಕ್ಕಳು ಇವಾಗ ಹೆಂಗೆ ಇಂಟರ್ನೆಟ್ಗೆ ಅಡಿಕ್ಟ್ ಆಗಿ ಎಲ್ಲ ಮಕ್ಕಳು ಫೋನ್ ಅಂತ ಇದ್ದಾರೋ, ಬಟ್ ಹಳ್ಳಿ ಮಕ್ಕಳು ಇನ್ನೂ ಆ ಥರ ಆಟ ಆಡ್ಕೊಂಡು ಇನ್ನೂ ಎಂಜಾಯ್ ಮಾಡ್ತಾ ಇರೋದು ನೋಡೋಕ್ಕೆ ಒಂಥರ ಖುಷಿ. ನೆಕ್ಸ್ಟ್ ಫೈನಲಿ ಲಾಸ್ಟ್ ಡೇ ಈ ಹಬ್ಬದ್ದು ದೇವ್ರನ್ನ ಊರಿಗೆ ಕರ್ಸೋದು. ಅವತ್ತು ಕೂಡ ವೀರಗಾಸೆ ಎಲ್ಲ ಕರೆಸಿದ್ರು, ಅವ್ರದ್ದು ಎಲ್ಲ ಚೆನ್ನಾಗಿತ್ತು. ಈ ಥರದ್ದು ಎಲ್ಲ ಹಬ್ಬದ ಮೂಮೆಂಟ್ಸು ನಾವು ಇನ್ನು ಈ ಹಳ್ಳಿ ಕಡೆ ಅಷ್ಟೇ ನೋಡೋಕ್ಕಾಗೋದು. ನಾನು ಚಿಕ್ಕ ವಯಸ್ಸಿಂದನೂ ಒಂದು ಹಬ್ಬ ನಾನು ಮಿಸ್ ಮಾಡಲ್ಲ ಅಂತಂದರೆ ಇದು ಬಂದರೆ ನನ್ನ ಫೇವ್ರೇಟ್. ಆ್ಯಕ್ಚುಲಿ ಪ್ರತಿ ಒಂದು ಡೇನೂ ಅಲ್ಲಿರೋದು ಅಷ್ಟು ಎಂಜಾಯ್ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ 1 ವೀಕ್ ಪೂರ ನಂಗೆ ನಿದ್ದೆನೇ ಇಲ್ಲ, ಆ ಥರ ಪ್ರತಿಯೊಂದು ದಿನವೂ ಪ್ಲ್ಯಾನ್ಸ್ ಇತ್ತು, ಪ್ರತಿಯೊಂದು ದಿನವೂ ಸಖತ್ ಎಂಜಾಯ್ ಮಾಡಿದೆ. ಆ್ಯಂಡ್ ಇದು ಒಂದು ಸ್ಮಾಲ್ ಗ್ಲಿಮ್ಸು ಹಬ್ಬದ್ಗೆಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವಿಡಿಯೋ. ಮತ್ತೆ ಸಿಗುವ. ಅಲ್ಲಿ ತನಕ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.